ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ ಪತ್ರಿಕೆ 26ನೇ ಅಧ್ಯಾಯ 28ರಲ್ಲಿ ನಾವು ನೋಡ್ತೇವೆ. ಯಾಕೆಂದರೆ ಇದು ಬಹುಜನರ ಪಾಪಗಳ ಪರಿಹಾರಕ್ಕೋಸ್ಕರ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ಇದನ್ನು ಕರ್ತನು ಹೇಳಿದಂಥ ಒಂದು ಸನ್ನಿವೇಶ ಏನು ಅಂದರೆ, ಯೇಸು ತನ್ನ ಶರೀರದ ಪೂರ್ಣ ಬಲಹೀನತೆಯ ಪರಿಜ್ಞಾನ ಹೊಂದಿದ್ದನು ಒಂದು. ಅದಕ್ಕಾಗಿ ಆತನು ಪ್ರಾರ್ಥನೆಯಲ್ಲಿ ಅವರ ಅನ್ಯೋನ್ಯತೆಯನ್ನು ಹುಡುಕಿದನು. ಯೇಸು ತನ್ನ ಶಿಷ್ಯರೊಂದಿಗೆ ಪ್ರಾರ್ಥನೆಯಲ್ಲಿ ಅನ್ಯೋನ್ಯತೆ ಮಾಡುವುದನ್ನು ಹುಡುಕುವುದರಲ್ಲಿ ಆತನ ದೀನತೆಯನ್ನು ನಾವು ನೋಡಬಹುದು. ಗೆತ್ಸೆಮನೆ ತೋಟದಲ್ಲಿ ಯೇಸು ಪೇತ್ರ, ಯಾಕೋಬ ಮತ್ತು ಯೋಹಾನರನ್ನು ತನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವಂತೆ ಕೇಳಿಕೊಂಡನು. ಯಾಕೆಂದರೆ ಆತನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿತ್ತು. ಯೇಸು ತಮ್ಮನ್ನು ತಾವು ದೀನರನ್ನಾಗಿಸಿಕೊಂಡರು. ಅದಕ್ಕಾಗಿಯೇ ದೇವರು ಯೇಸುವನ್ನು ವಿಶ್ವದಲ್ಲಿಯೇ ಅತ್ಯುನ್ನತವಾದಂಥ ಸ್ಥಾನಕ್ಕೆ ಏರಿಸಿದರು. ಯಾರು ದೀನತೆಯ ಮಾರ್ಗದಲ್ಲಿ ಅತಿ ಹೆಚ್ಚಿನ ಮಟ್ಟಕ್ಕೆ ಹೋಗ್ತಾರೋ ಅವರು ಯೇಸುವಿನ ಬಲಗಡೆ ಮತ್ತು ಎಡಗಡೆ ಮಹಿಮೆಯಲ್ಲಿ ಕುಳಿತುಕೊಳ್ತಾರೆ. ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯ 9 ನೀವು ನೋಡಿ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿ ಎಲ್ಲ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಯೇಸು ತಮ್ಮ ಜೀವಿತಾವಧಿಯಲ್ಲಿ ಪದೇ ಪದೇ ತಗ್ಗಿಸಿಕೊಳ್ತಾ ಇದ್ದರು. ಅವರು ಪರಲೋಕದಿಂದ ಬಂದರೂ ಕೆಳಗಡೆ ಹೋಗ್ತಾ ಇದ್ದರು. ಅದು ಶಿಲುಬೆಯ ಮರಣವರೆಗೆ. ಎಂದಿಗೂ ಸಹ ಯೇಸು ಈ ದೀನತೆ ಎಂಬ ದಿಕ್ಕನ್ನು ಬದಲಾಯಿಸಿ ಮೇಲಕ್ಕೆ ಹೋಗುವಂತೆ ಅವರು ಹಿಂದಿರುಗಲಿಲ್ಲ. ಈ ಲೋಕದಲ್ಲಿ 2 ಆತ್ಮಗಳು ಕಾರ್ಯನಿರ್ವಹಿಸ್ತವೆ. ಒಂದು ಸೈತಾನನ ಆತ್ಮ ಜನರನ್ನು ಮೇಲಕ್ಕೆ ಹೋಗುವಂತೆ ಕೇಳಿಕೊಳ್ತಿದ್ದಾನೆ. ಆದರೆ ಲೋಕದಲ್ಲಿರಬಹುದಾದ ಕ್ರೈಸ್ತತ್ವದಲ್ಲಿಯೂ ಇರಬಹುದು ಅನ್ನುವಂತಹ ಮತ್ತೊಂದು ಆತ್ಮ ಕ್ರಿಸ್ತನ ಆತ್ಮ. ಇದು ಜನರನ್ನು ಅವರ ಗುರುವಿನ ರೀತಿಯಂತೆ ಅಂದರೆ ಯೇಸುವಿನಂತೆ ನಡೆಸ್ತದೆ. ಅದು ಗೋಧಿ ಕಾಳಿನ ರೀತಿ ಯೇಸು ಕೆಳಗೆ ಹೋದರು ಮತ್ತು ಆತನು ಎಲ್ಲ ನಿಜವಾದ ಶಿಷ್ಯಂದಿರು ಈ ಗುಣಲಕ್ಷಣಗಳನ್ನು ತಪ್ಪಿ ಹೋಗದಂತೆ ಗುರುತಿಸಿಕೊಳ್ತಾರೆ. ಯೇಸು ದೀನತೆಯು ಆತನ ಮರಣದಲ್ಲಿನ ಪ್ರಕಾಶಮಾನದಲ್ಲಿ ಕಾಣಸಿಗುತ್ತೆ. ಯೇಸು ಹಾದು ಹೋದಂತೆ ಅನ್ಯಾಯದ ಸಂಕಟಕ್ಕಿಂತ ಬೇರೆ ಸಂಕಟ ಮತ್ತೊಂದಿಲ್ಲ. ಹಾಗಿದ್ದರೂ ಯೇಸು ಗಾಯಕ್ಕೆ, ಅವಮಾನಕ್ಕೆ, ನ್ಯಾಯ ಸಿಗದೆ ಇದ್ದುದಕ್ಕೆ, ಗೌರವವನ್ನು ಕಳೆದುಕೊಂಡಿದ್ದಕ್ಕೆ, ಅಪಹಾಸ್ಯಕ್ಕೆ ಗುರಿಯಾದಂಥ ಸಂದರ್ಭಗಳಲ್ಲಿ ಕರ್ತನು ಮೌನವಾಗಿ ಅವೆಲ್ಲವನ್ನು ಸಹಿಸಿಕೊಂಡನು. ಯೇಸು ತನ್ನ ಶತ್ರುಗಳ ಮೇಲೆ ಶಾಪವನ್ನು ಬರಮಾಡಲಿಲ್ಲ. ಯೇಸು ಸೇಡಿನ ಮನೋಭಾವವನ್ನು ತೋರಲಿಲ್ಲ. ತನ್ನ ಸಹಾಯಕ ದೂತರನ್ನು ಕರೆ ಕಳಿಸಲಿಲ್ಲ. ಯೇಸು ದೇವರ ಮಗನಾಗಿರುವಂತಹ ಎಲ್ಲ ಹಕ್ಕುಗಳನ್ನು ಬಿಟ್ಟುಕೊಟ್ಟರು. ಮಾನವನ ಓಟಕ್ಕೆ ಇದೊಂದು ಸರಿಯಾದಂಥ ಗುರುತಾಗಿದೆ. ಕರ್ತನು ಎಲ್ಲವನ್ನ ಮೌನವಾಗಿ ಸಹಿಸಿದನು. ನಾವು ಮತ್ತೊಬ್ಬರಿಂದ ಆಕ್ರಮಣಕ್ಕೆ ಒಳಗಾದಾಗ ಅವರೊಟ್ಟಿಗೆ ಕಾದಾಟ ಮಾಡುವುದು ನಮ್ಮ ಬಯಕೆಯಾಗಿರ್ತದೆ. ಅದು ಸರ್ವೇ ಸಾಮಾನ್ಯ. ಆದರೆ ಯೇಸು ಮನಪೂರ್ವಕವಾಗಿ ತನ್ನ 2 ಹಸ್ತಗಳನ್ನು ಚಾಚಿ ಶಿಲುಬೆಯ ಮೇಲೆ ಮಳೆಗಳನ್ನು ಹೊಡೆಸಿಕೊಂಡನು. ಆತನ ಅಸ್ತ್ರಗಳು ಯಾವಾಗಲೂ ತೆರೆದಿರ್ತವೆ. ಆತನ ಹಸ್ತಗಳು ಯಾವಾಗಲೂ ನೀಡುತ್ತಿತ್ತು. ಕೊನೆಯದಾಗಿ ತನ್ನ ಸ್ವಂತ ಜೀವವನ್ನೇ ಬಿಟ್ಟುಕೊಟ್ಟನು. ಇದು ನಿಜವಾದಂಥ ದೀನತೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ದೇವರೇ, ನಿಮ್ಮ ದೀನತೆಗಾಗಿ ಸ್ತೋತ್ರಪ್ಪ, ನಿಮ್ಮ ಪ್ರೀತಿಗಾಗಿ ಸ್ತೋತ್ರಪ್ಪ, ನಿಮ್ಮ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ದೇವರೇ,
ಶಮನ್ ಲ್ಯಾಬ್ ಚಾನಲ್ ನೋಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸ್ವಾಮಿ ನಿಮ್ಮ ರಕ್ತದ ಮೂಲಕ ಚೆಲ್ಲಲ್ಪಡಲಿ, ದೀನತೆಯನ್ನು ಕಲಿಸು ಪಾ, ಸಹಾಯ ಮಾಡು ಸ್ವಾಮಿ. ಮಕ್ಕಳಿಗೆ ಆಶ್ರಯ ನೀವೇ ಸ್ವಾಮಿ. ಆ ಮನೆಗಳಲ್ಲಿ ದೇವರೇ ಅಕ್ಕಿ, ಎಣ್ಣೆ, ಬೇಳೆ ಏನಕ್ಕೂ ಕೊರತೆಯಾಗದೆ ನಡೆಸಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಹಲ್ಲೆಲೂಯಾ.